ಇಂದಿನ ವಿಡಿಯೋದಲ್ಲಿ ನಾವು ಹೇಳಲಿರುವ ಕತೆ ಬಡತನದಲ್ಲಿ ಹುಟ್ಟಿ ಕನಸು ನಂಬಿದ, ಯಾವುದೇ ಹಿಂತೆಗೆದುಕೊಳ್ಳದ, ಹಸಿರಿನಿಂದ ಹೋರಾಡಿದ ಹುಡುಗನದು. ಈಗ ಅವನು ಉದ್ಯಮಿ, ತನ್ನದೇ ಕಂಪನಿಯ ಸ್ಥಾಪಕ, ನೂರಾರು ಜನರ ಪ್ರೇರಣೆಯ ಮೂಲ. ಈ ಕತೆ ಕೇವಲ ಯಶಸ್ಸಿನದಲ್ಲ, ಇದು ಕನಸು ನಂಬಿದ 15ನೆಯ ವಯಸ್ಸಿನಲ್ಲಿ ಬೆಳೆದು ಬಂದ ಬೆಳಕು. ಈ ಹುಡುಗ ಹುಟ್ಟಿದ್ದು ಚಿಕ್ಕ ಹಳ್ಳಿಯಲ್ಲಿ. ತಂದೆ ದಿನಗೂಲಿ ಕಾರ್ಮಿಕ, ತಾಯಿ ಮನೆ ಕೆಲಸ ಮಾಡುವವಳು. ದಿನಕ್ಕೊಮ್ಮೆ ಅನ್ನ ಬಟ್ಟೆ ಒಂದೇ. ಶಾಲೆಗೆ ಹೋಗೋಕೆ ಆತನಿಗೆ ಹಬ್ಬ. ಆದರೆ ಒಂದು ಪ್ರಶ್ನೆ ಯಾವಾಗಲೂ ಅವನ ಬಳಿಗೆ ಇತ್ತು: ನಾನು ಏನು ದೊಡ್ಡದಾಗಬಹುದು? ಊರಿನಲ್ಲಿ ಎಷ್ಟು ಜನ ಊಟಕ್ಕೆ ಸಾಲಾಡ್ತಿದ್ರು, ಆದರೆ ಇವನು ಪುಸ್ತಕಕ್ಕಾಗಿ ಸಾಲಾಡ್ತಿದ್ದ. ಚಿಕ್ಕ ವಿದ್ಯುತ್ ದೀಪ, ಚರ್ಮದ ಹಾಸಿಗೆ, ಕೈಯಲ್ಲಿ ಹಳೆಯ ಪುಸ್ತಕ. ಆ ಹುಡುಗ ಎಲ್ಲರ ಜೊತೆ ಆಟವಾಡೋದನ್ನು ಬಿಟ್ಟ, ಗ್ರಂಥಾಲಯವನ್ನೇ ಅಂಗಳ ಮಾಡಿಕೊಂಡ. ಅವನ ಸ್ನೇಹಿತರು ಮೊಬೈಲ್ ನೋಡ್ತಿದ್ರು, ಇವನು ಬಿಸ್ನೆಸ್ ಐಡಿಯಾ ಯೋಚನೆ ಮಾಡ್ತಿದ್ದ. ಒಮ್ಮೆ ಶಾಲೆಯಲ್ಲಿ ಪ್ರಸ್ತಾಪ ಬರೋ ಕೆಲಸಕ್ಕೆ ಹೇಳಿದಾಗ ಅವನು ಆಯ್ಕೆಯಾಗಿ ಬಹುಮಾನ ಗೆದ್ದ 100 ರೂಪಾಯಿಗಳು ಅವನ ಮೊದಲ ಅವಕಾಶವಿದ್ದು. ಈ ಅವಕಾಶದಲ್ಲಿ ಅವನಿಗೆ ಸಿಕ್ಕಿದ್ದು 100 ರೂಪಾಯಿ. ಅವನು ಅದರಿಂದ ಒಂದು ಹಳೆಯ ಸ್ಮಾರ್ಟ್ಫೋನ್ ಖರೀದಿಸಿದ. ಪದವಿ ಓದುವಾಗ ದಿನಚರಿ: ಬೆಳಗ್ಗೆ ಕಾಲೇಜು, ಮಧ್ಯಾಹ್ನ ಚಹಾ ಅಂಗಡಿ, ಸಂಜೆ ಟ್ಯೂಷನ್, ರಾತ್ರಿ ಓದು. ಈ ಮಧ್ಯೆ ಅವನು ಒಂದು ಚಿಕ್ಕ ಐಡಿಯಾ ಕಂಡುಹಿಡಿದ: ಹೆಚ್ಚು ಜನ ಮೊಟ್ಟೆ ತಿನ್ನುತ್ತಾರೆ, ಆದರೆ ಹತ್ತಿರ ಲಭ್ಯವಿಲ್ಲ. ಹೀಗಾಗಿ ಮನೆ ಮನೆಗೆ ಮೊಟ್ಟೆ ತಲುಪಿಸೋ ಸೇವೆ ಶುರು ಮಾಡಿದ. ಅವನ ಸ್ಮಾರ್ಟ್ ಆ್ಯಪ್ ಹೆಸರು ನಮ್ಮ ಎಗ್. ಮೊಟ್ಟೆ ಬೇಡಿಕೆ ಆಧಾರಿತ ಡೆಲಿವರಿ. ಮೊದಲ ದಿನ 3 ಆರ್ಡರ್, ಆದರೆ 2 ನಷ್ಟ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಜಾಸ್ತಿ ಇತ್ತು. ಆದರೂ ಅವನ ಹಠ ನಾಳೆ ಹೆಚ್ಚು ಆಗುತ್ತೆ. ಅವನ ಸ್ನೇಹಿತರು ನಕ್ಕರು: ನೋಡು ಎಂಥ ಐಡಿಯಾ, ಮೊಟ್ಟೆ ಮಾರೋ ಉದ್ಯಮದವನು. ತಾಯಿ ಹೊಟ್ಟೆ ನೋವಿನಲ್ಲಿ ತಂದೆ ಕೇಳಿದ: ನೀನು ಸರಿಯಾಗಿ ಕೆಲಸ ಹುಡುಕು, ಈ ವ್ಯವಹಾರ ಬಿಟ್ಟು ಬಿಡು ಎಂದರು. ನೋಡು, ಇವತ್ತು ನಗೆ ಮಾಡ್ತಾರೆ, ನಾಳೆ ಅವರಿಗೆ ನನ್ನದೇ ಅವನೊಳಗಿನ ಶಬ್ದ: ನೋಡು, ಇವತ್ತು ನಗೆ ಮಾಡ್ತಾರೆ, ನಾಳೆ ಅವರಿಗೆ ನನ್ನದೇ ಕಂಪನಿಯಲ್ಲಿ ಕೆಲಸ ಬೇಕಾಗಬಹುದು ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಂಡ. ಅವನು ತಾನೇ ಪ್ಯಾಂಪ್ಲೆಟ್ ಹಾಕಿದ, ಸ್ವತಃ ಬೇಕಿನಲ್ಲಿ ಮೊಟ್ಟೆ ತಲುಪಿಸಿದ. ಕೈ ತಣ್ಣಗೆ ಮಾಡಿದರೂ ಮೊದಲು ಪೇಮೆಂಟ್ ಬೇಕಿಲ್ಲ ಎಂದ. ಅವನ ನಿರಂತರ ಪ್ರಯತ್ನ ಕಂಡ ಒಬ್ಬ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ ಅವನ ವಿಡಿಯೋ ಮಾಡಿದ. ಚಿಕ್ಕವನ ಗರಿಮೆಯ ಕನಸು, ಅದೊಂದು ಟರ್ನಿಂಗ್ ಪಾಯಿಂಟ್. ಏನಾಯ್ತು ಗೊತ್ತಾ? 3 ಆರ್ಡರ್ 300 ರೂಪಾಯಿ ಆಯ್ತು. ಅವನ ಹಳೆಯ ಸ್ಟೋರೇಜ್ ರೂಮ್ ವೇರ್ ಹೌಸ್ ಆಯ್ತು. ಇನ್ನೊಂದು ವರ್ಷದಲ್ಲಿ ಅವನು 5 ಹುಡುಗರಿಗೆ ಉದ್ಯೋಗ ಕೊಟ್ಟ. ಹೊಸ ಡೆಲಿವರಿ ಬಾಯ್ಸ್, ಆರ್ಡರ್ ಟ್ರ್ಯಾಕಿಂಗ್ ಆ್ಯಪ್, ಇನ್ಸ್ಟಾಗ್ರಾಮ್ ಆಡ್ಸ್, ನಮ್ಮ ಹೇಗ್ ಫುಡ್ ಸ್ಟಾಕ್ ಲೋಕಲ್ ಬ್ರ್ಯಾಂಡ್ ಅನ್ನ ಆ್ಯಪ್ ಕ್ರಿಯೇಟ್ ಮಾಡಿದ. ಅವನ ಕನಸು ನಾನಾದ ಪ್ರೇರಣೆ ಇಲ್ಲ, ನಾನು ಜನರಲ್ಲಿ ನಂಬಿಕೆ ಹುಟ್ಟಿಸಿದ್ದೇನೆ. ಈಗ ಪ್ರತಿ ಮೋಟಿವೇಶನ್ ಸ್ಟೇಜ್ ಇವೆಂಟ್ ನಲ್ಲಿ ಆತನ ಹೆಸರಿದೆ. ಅವನ ವಯಸ್ಸು ಕೇವಲ 22. ಪಾಠ: ನಿನ್ನ ಹತ್ತಿರವೇ ಶುಭಾರಂಭದ ಬಿಂದುವಿದೆ. ಇದರಿಂದ ನಾವು ತಿಳಿಯಬಹುದಾದರೂ ಏನೆಂದರೆ, ಸೌಲಭ್ಯ ಇಲ್ಲವೆಂದು ಹತ್ತಿರದ ಅವಕಾಶ ಬಳಸಿ. ಮೊದಲ ಪ್ರಯತ್ನದಲ್ಲಿ ಜಯವಿಲ್ಲದಿದ್ದರೂ ಮುಂದಿನ ಪ್ರಯತ್ನಕ್ಕಾಗಿ ತಯಾರಾಗಿ. ನಿನ್ನ ಕನಸು ನೋಡುವವರು ಬೇಕಿಲ್ಲ, ನಿನಗೆ ನೀನೇ ಕನಸು ಸಾಕು. ಒಂದು ಚಿಕ್ಕ ಐಡಿಯಾ, ಒಂದು ಶುದ್ಧ ನಂಬಿಕೆ, ಒಂದು ಸ್ಟೆಪ್ನಿಂದ ಆರಂಭವಾದ ಹಾದಿ ನಿನ್ನನ್ನು ಉದ್ಯಮಿಸಬಹುದು. ಇದೀಗ ಕೇಳು ಸ್ನೇಹಿತರೆ, ನೀವು ಈ ಕಥೆಯಿಂದ ಪ್ರೇರಣೆ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿನ್ನ ಸ್ನೇಹಿತನಿಗೆ ಇವನು ನಿನ್ನ ಮಾದರಿ ಎಂದು ಹೇಳಿ. ಸಕ್ಸಸ್ ಲೈಫ್ ಕನ್ನಡ ಚಾನಲ್ ನಿನ್ನೊಳಗಿನ ಬೆಳಕಿನ ಎದೆಯಾಗಿ